ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲನ್ನು ಮೊದಲನೆಯ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ಪ್ರೊಫೈಲ್ಸ್ಗಳ ಡೀಟೇಲ್ಸ್ಗಳು ನಿಮಗೆ ಬೇಕಾಗಿದ್ದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವರ ಹೆಸರು ಸರೋಜಾ, ವಯಸ್ಸು 30 ವರ್ಷ, ತೂತು 68 kg ಇದೆ ಎಂದು ತಿಳಿಸಿದ್ದಾರೆ. ವೈವಾಹಿಕತೆ ಮದುವೆಯಾಗಿಲ್ಲ, ಜಾತಿ ಮರಾಠ ಜಾತಿ ಎಂದು ಹೇಳಿಕೊಂಡಿದ್ದಾರೆ. ಕೆಲಸ ಮನೆಯಲ್ಲಿ ಕೇಳಿಸಿಕೊಳ್ಳುತ್ತಿದ್ದೇನೆ, ಇದು ನನ್ನ ಕೆಲಸ ಎಂದು ತಿಳಿಸಿದ್ದಾರೆ. ತೂತು ದಿನ ಗೂಟ ಬಯಸುತ್ತದೆ, ಅದಕ್ಕಾಗಿ ನಾನು ಈ ನಿರ್ಧಾರ ಮಾಡಲು ಬಯಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಕಾಚ ನಿಮಗೆ ಇಷ್ಟ ಆದರೆ ತನ್ನಿ, ಇಲ್ಲವಾದರೆ ಬೇಡ ಎಂದು ತಿಳಿಸಿದ್ದಾರೆ. ಆಸೆ ನಿಮ್ಮ ಮೆಣಸಿನಕಾಯಿ ಕಚ್ಚುವುದು ತುಂಬ ಆಸೆ ಇದೆ, ಪ್ಲೀಸ್ ಕರೆದ ಜಾಗಕ್ಕೆ ಬರುತ್ತೇನೆ, ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ನನ್ನ ನಂಬರ್ಗೆ ಬನ್ನಿ ಎಂದು ತಿಳಿಸಿದ್ದಾರೆ. ಹಾಗೆ ಇವರು ಬಡವನಾದರೂ ಪರವಾಗಿಲ್ಲ, ಮದುವೆಯಾಗುತ್ತೇನೆ ಎಂದು ತಿಳಿಸಿದ್ದಾರೆ. ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು, ನಾನು ಈ ಕೆಲಸ ಮಾಡುವುದಿಲ್ಲ, ಒಳ್ಳೆಯ ಗೃಹಿಣಿಯಾಗಿ ಮನೆಯ ನಡೆಸಿಕೊಂಡು ಹೋಗುತ್ತೀನಿ, ನನ್ನ ಕುಟುಂಬ ಜವಾಬ್ದಾರಿಯೂ ಕೂಡ ನಿಭಾಯಿಸಿಕೊಂಡು ಹೋಗಬೇಕಾಗುತ್ತದೆ. ನಾನು ಆಸ್ತಿ ಅಂತಸ್ತು ಕೇಳುವುದಿಲ್ಲ, ನಂಬಿಕೆ ವಿಶ್ವಾಸದಲ್ಲಿ ಸಂಸಾರ ನಡೆಸಿಕೊಂಡು ಹೋದರೆ ಸಾಕು, ಬಡವಳು ಅಂತ ನಡು ನೀರಿನಲ್ಲಿ ಕೈ ಬಿಡಬಾರದು, ಎಲ್ಲ ವಿಷಯ ಗೊತ್ತಿದ್ದು ಆಮೇಲೆ ಚುಚ್ಚಿ ಚುಚ್ಚಿ ಮಾತನಾಡಬಾರದು, ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ನಿಮ್ಮ ಜೊತೆ ಕೊನೆಯವರೆಗೂ ಬಾಳುತ್ತೇನೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರು ಅನಿವಾರ್ಯ ಕಾರಣಗಳಿಂದ ಈ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಮನೆಯಲ್ಲಿ ತುಂಬಾ ಕಷ್ಟ ಇದೆ, ಅದಕ್ಕೆ ದುಡ್ಡು ಬೇಕಾಗಿದೆ, ಬೆಂಗಳೂರಿಗೆ ಬಂದು 8 ವರ್ಷಗಳು ಆದವು, ಇನ್ನೂ ಚೆನ್ನಾಗಿ ಇರೋ ಕೆಲಸ ಸಿಕ್ಕಿಲ್ಲ, ಅದಕ್ಕಾಗಿ ದಂಗಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದೇನೆ, ಕೆಲಸ ಕೇಳಲು ಹೋದರೆ ಸಂಬಳ ಜಾಸ್ತಿನೇ ಕೊಡುತ್ತೇವೆ, ನಿನ್ನ ಜೊತೆ ನಿನ್ನ ತೂತು ಕೊಡಬೇಕು ಅಂತ ಕೇಳುತ್ತಾರೆ. ಹಾಗೆ ತಿಂಗಳಿಗೆ ಮನೆಗೆ 15,000 ಆದರೂ ಗಳಿಸಲೇಬೇಕಾಗಿದೆ. ಮನೆಯಲ್ಲಿ 3 ಜನ ಅಕ್ಕ ತಂಗಿಯರು ಇದ್ದಾರೆ, ತಂದೆ ತೀರಿಕೊಂಡು ತುಂಬ ವರ್ಷಗಳೇ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಸಂಬಂಧಿಕರು ಕೂಡ ಮನೆಗೆ ಸೇರಿಸಿಕೊಳ್ಳಲ್ಲ, ಅದಕ್ಕಾಗಿ ಈ ನಿರ್ಧಾರ ಮಾಡಿದ್ದೇನೆ, ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ಇವರ ಫೋನ್ ನಂಬರ್ ಬೇಕಾದವರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. 100% ಇವರ ಫೋನ್ ನಂಬರನ್ನು ಈ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ ಹೋಂಡಾ ಸಿಟಿ 2025ನ ಒಂದು ಕಾರ್ ಕೂಡ ಇದೆ. ಈ ಕಾರನ್ನು ಯಾರು ಅವರಿಗೆ ಇಷ್ಟವಾಗುತ್ತಾರೋ ಅಂಥವರಿಗೆ ಫ್ರೀಯಾಗಿ ಕೊಡುತ್ತಾರಂತೆ, ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, ಹೋಂಡಾ ಸಿಟಿ ಕಾರ್ನ ಚಾರ್ಜಿಂಗ್ ಪೋರ್ಟ್ ನೋಡೋದಾದರೆ ಫ್ರಂಟ್ ಆ್ಯಂಡ್ ರೇರ್ ಇದೆ, ವೈರ್ಲೆಸ್ ಚಾರ್ಜರ್ ಹಾಗೂ ಬ್ಯುಯಲ್ಟ್ ಇನ್ ಇದೆ, ಸೀಟ್ಸ್ ಕಂಫಿ ಕೌಶಿಂಗ್ ಸೀಟ್ಸ್ ಕಂಡುಬರುತ್ತದೆ. ಸನ್ರೂಫ್ಸ್ ನೋಡೋದಾದರೆ ಟಾಪ್ ಟ್ರೈಮ್ಸ್ ಇದೆ, ಬೋಟ್ ನೋಡೋದಾದರೆ ಬಿಗ್ ಸ್ಟೋರೇಜ್ ಕಂಡುಬರುತ್ತದೆ, ರೈಟ್ ಫೀಲ್ ನೋಡೋದಾದರೆ ಸ್ಮೂತ್ ಹಾಗೂ ಕ್ವಿಯೇಟ್ ಇದೆ, ಸ್ಟೇರಿಂಗ್ ಲೈಟ್ ಕಂಟ್ರೋಲ್ಸ್ ಕಂಡುಬರುತ್ತದೆ. ಹಾಗೆ ಈ ಕಾರ್ನ ಪ್ರೈಸ್ ನೋಡೋದಾದರೆ 11.20 ಲಕ್ಷ ಕಂಡುಬರುತ್ತದೆ. ಹಾಗೆ ಸ್ನೇಹಿತರೆ, ಹೋಂಡಾ ಸಿಟಿ ಕಾರ್ನ ಮೈಲೇಜ್ ನೋಡೋದಾದರೆ 18 km/ಲೀಟರ್, ಮೈಲೇಜ್ 27 km/ಲೀಟರ್ ಇದೆ. ಬ್ರೇಕ್ಸ್ ನೋಡೋದಾದರೆ ಸ್ಟೋರೇಜ್ ಹಾಗೂ ಡಿಸ್ಕ್ ಇದೆ. ಹೇರ್ ಬ್ಯಾಗ್ಸ್ ನೋಡೋದಾದರೆ 6th ಸ್ಟ್ಯಾಂಡರ್ಡ್ ಹೇರ್ ಬ್ಯಾಗ್ಸ್ ಕಂಡುಬರುತ್ತದೆ. ADAS ಟೆಕ್ ನೋಡಿದ್ರೆ ಸ್ಮಾರ್ಟ್ ಸೆಲ್ಫ್ ಸ್ಟಿಕ್ ಇದೆ. ಹಾಗೆ ಟಚ್ ಸ್ಕ್ರೀನ್ ನೋಡೋದಾದರೆ ಬಿಗ್ ಹಾಗೂ ರೆಸ್ಪಾನ್ಸಿವ್ ಇದೆ. ಆಪಲ್ ಆಂಡ್ರಾಯ್ಡ್ ಹಾಗೂ ವೈರ್ಲೆಸ್ ಸಪೋರ್ಟ್ ಕೂಡ ಈ ಕಾರ್ನಲ್ಲಿ ನೋಡಬಹುದಾಗಿದೆ. ಪಾರ್ಕಿಂಗ್ ಬ್ರೇಕ್ಸ್ ನೋಡೋದಾದರೆ ಆಟೋ ಹೋಲ್ಡ್ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ ಹೋಂಡಾ ಸಿಟಿ ಕಾರ್ನ ಫ್ರಂಟ್ ಲುಕ್ ನೋಡೋದಾದರೆ ಸ್ಲೀಕ್ ಡಿಸೈನ್ ಇದೆ, ಹೆಡ್ಲೈಟ್ಸ್ LED ಹಾಗೂ ಶಾರ್ಪ್ ಇದೆ. ಬ್ಯಾಕ್ ವ್ಯೂ ನೋಡೋದಾದರೆ ಸ್ಟೈಲಿಶ್ ಲೈಟ್ಸ್ ಇದೆ, ವೀಲ್ಸ್ ಆಲಿ ಸ್ಪೋರ್ಟಿ ವೀಲ್ಸ್ ಕಂಡುಬರುತ್ತದೆ. ಲೆಂತ್ ನೋಡೋದಾದರೆ ಸ್ಲೈಟ್ಲಿ ಲಾಂಗರ್ ಇದೆ. ಪೆಟ್ರೋಲ್ ಇಂಜಿನ್ ನೋಡಿದ್ರೆ 1.5 ಲೀಟರ್ ಸ್ಮೂತ್ ಇದೆ. ಹಾಗೆ ಹೈಬ್ರಿಡ್ ಇಂಜಿನ್ ನೋಡೋದಾದರೆ ಪವರ್ಫುಲ್ ಪ್ಲಸ್ ಎಫೆಕ್ಟಿವ್ ಕಂಡುಬರುತ್ತದೆ. ಟ್ರಾನ್ಸ್ಮಿಷನ್ CVT ಸ್ಮೂತ್ ಕಂಡುಬರುತ್ತದೆ.